ಇವತ್ತಿಗೂ ಆ ಉಷ್ಯದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದೆಯಲ್ಲ ಅಂತೇಳಿ ಬೈಕೊಂಡು ಬರೋದು ಅದು ಇನ್ನೂ ಕಿವಿಲಿ ಹಂಗಿದೆ ಉಪೇಂದ್ರ ಸರ್. ಅದು ತರಲೆ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರಾಗ್ತಾರೆ. ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಅಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್. ಮಾಡಬೇಕು, ಇಂಥವ್ರನ್ನ ಫಸ್ಟು ಮಾಡಬೇಕು. ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ. ಎಲ್ಲ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ. ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು, ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅವ್ರು ಈಗಲ್ಲ ಒಂದು 25 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ಒಂದೆರಡು ಸಲ ಆಗಿತ್ತು. ಅವರ ಋಣ ಈ ಭೂಮಿಗೆ ಇಷ್ಟೇ. ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವ್ರ ಆತ್ಮಕ್ಕೆ ಆದ ಶಾಂತಿ ಹೌದೌದು. ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ತುಂಬಾ ಅಪರೂಪವಾದಂತ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ಅವ್ರು ಆಯ್ತು, ಅವ್ರು ಇದಾಯ್ತು, ಅವ್ರು ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಒಳ್ಳೇದಾಗಲಿ ಅಷ್ಟೇ. ಓಕೆ.